ಶಾಂತ ವಿಮಲ ಪ್ರಕಾಶ ಆತ್ಮ ಗುಹ ಚಿದ್ಯೋಗಾಸ್ಯ ಶ್ರೀ ಪರಾನಂದಾದಿ ಸದ್ಗುರು ನಮಾಮ್ಯಹಂ ಪುನಃ ನಮಾಮ್ಯಹಂ ಪುನಃ ಪುನಃ. ಲಲಿತ ಸಹಸ್ರನಾಮದ ವಿವರಣೆಯನ್ನ ಮುಂದುವರೆಸ್ತಾ ಇದ್ದೇವೆ. ಪೂರ್ವ ಭಾಗದಲ್ಲಿ ಅಗಸ್ತ್ಯರು ಹೆಗ್ಗಡೆಯವರನ್ನ ಕೇಳ್ಕೊತಾರೆ, ಯಾಕೆ ನೀವು ನನಗೆ ಸಹಸ್ರನಾಮವನ್ನು ಕೊಡ್ತಾ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಅದರಲ್ಲಿ ನಾವು ಮೊದಲನೇ 10 ಶ್ಲೋಕಗಳು ಅಗಸ್ತ್ಯರು ಹಯಗ್ರೀವರನ್ನ ಕೇಳ್ಕೊಂಡಿದ್ದು, 11ನೇ ಶ್ಲೋಕ ಅದರ ಬಗ್ಗೆ ಸೂತ್ರರು ನಮಗೆ ತಿಳಿಸ್ಬಿಟ್ಟು ಇದಕ್ಕೆ ಹಯಗ್ರೀವರು ಉತ್ತರ ಕೊಡ್ತಾರೆ ಅಂತ ಹೇಳಿದ್ದು. 12ರಿಂದ 30ರವರೆಗೆ ಅಗಸ್ತ್ಯರು ನಮ್ಮ ಹಯಗ್ರೀವರು ಅದನ್ನು ವಿವರಿಸ್ತಾ ಹೋಗಿದ್ದು, ಅಲ್ಲಿ ನಾವು ಬಂದು ನಿಂತಿದ್ದೇವೆ. 30ನ್ನ ನಾವು ಒಮ್ಮೆ ಹೇಳ್ಬಿಟ್ಟು ಮುಂದೆ ಹೋದ್ರೆ ಸರಿ ಅನ್ಸುತ್ತೆ. ಚಕ್ರಸ್ಯ ರಹಸ್ಯಜ್ಞ ಮಮ ನಾಮಪಾರಾಯಣ ಮಮ ಸ್ತೋತ್ರ ವಿಧಾನಾಯ ತಸ್ಮಾತ್ ಆಜ್ಞಾಪಯಾಮಿ. ವಶಿನ್ಯಾದಿ ವಾಗ್ದೇವತೆಯರಿಗೆ ಶ್ರೀಮಾತೆ ಹೇಳಿದ್ದು, ನೀವು ನನ್ನ ಚಕ್ರದ ರಹಸ್ಯವನ್ನು ಬಲ್ಲವರಾಗಿದ್ದೀರಿ, ನನ್ನ ನಾಮ ಪಾರಾಯಣದಲ್ಲಿ ನಿರತರಾಗಿದ್ದೀರಿ, ಹಾಗಾಗಿ ಅದು ಕಾರಣ ನೀವು ನನ್ನ ಸ್ತೋತ್ರವನ್ನ ರಚಿಸಬೇಕು ಅಂತ ನಾನು ನಿಮ್ಮನ್ಗೆ ಆಜ್ಞಾಪನೆ ಮಾಡ್ಲಿಕ್ಕೆ ಅಂತ ಶ್ರೀದೇವಿ ಹೇಳಿದ್ದು, ಶ್ರೀಮಾತೆ ಹೇಳಿದ್ದು ಅಂತ ಹಯಗ್ರೀವರು ಹೇಳ್ತಿದ್ದಾರೆ. ಶ್ರೀಚಕ್ರ ದೇವಿಯ ಸೂಕ್ಷ್ಮ ಶರೀರ. ಇದು ಈ ಶ್ಲೋಕಕ್ಕೆ ಆಸ್ಕರ ಮಟ್ಟಿನ ವಿವರಣೆ ಕೊಡ್ತಾ ಹೋಗ್ತಾರೆ. ಶ್ರೀ ಚಕ್ರ ತಾಯಿಯ ಸೂಕ್ಷ್ಮ ಶರೀರ, ಅದನ್ನ ತಿಳಿಯುವುದೇ ಇಲ್ಲಿನ ರಹಸ್ಯ. ವಶಿನ್ಯಾದಿ ವಾಗ್ದೇವತೆಯರು ಅದನ್ನ ತಿಳಿದಿದ್ದಾರೆ, ಅವರು ರಹಸ್ಯಜ್ಞರು. ದೇವಿಯನ್ನ ಕುರಿತು ಬೇರೆ ಬೇರೆ ಸ್ತೋತ್ರಗಳು ನಾಮಗಳು ಇದ್ದರೂ ಸಹ ಆ ನಾಮಗಳಲ್ಲಿ ಚಕ್ರ ರಹಸ್ಯವು ಪ್ರತಿಪಾದಿತವಾಗಿಲ್ಲ. ಇದು ಭಾಸ್ಕರರಾಯ ಮಖಿನ್ನವರ ವಿವರಣೆ ನಾವು ಬಹಳ ಶ್ರದ್ಧೆಯಿಂದ ಕೇಳಬೇಕು. ಅಲ್ಲಿರ್ತಕ್ಕಂಥ ಒಳ ಅರ್ಥವನ್ನು ನಾವು ಗ್ರಹಿಸಬೇಕು. ಹಾಗೇನೆ ಉಪನಿಷತ್ತುಗಳಲ್ಲಿ ಹೇಳಲಾಗಿದೆ ಶ್ರೀಚಕ್ರ ರಹಸ್ಯವನ್ನ. ಅವನ್ನವರು ಉಲ್ಲೇಖಿಸ್ತಾರೆ. ಅರುಣೋಪನಿಷತ್ತು ಅಥವಾ ಅರುಣ ಪ್ರಶ್ನ ಅಂತ ಬರ್ತದೆ. ಗುಹ್ಯೋಪನಿಷತ್ತು ಮತ್ತು ತ್ರಿಪುರೋಪನಿಷತ್ತುಗಳಲ್ಲಿ ಶ್ರೀಚಕ್ರದ ಕೆಲವು ವಿಷಯಗಳನ್ನ ಹೇಳಲ್ಪಟ್ಟಿದ್ದಾದರೂ ಅವುಗಳಲ್ಲಿ ಕೂಡ ದೇವಿಯ ನಾಮಗಳು ಹೇಳಲ್ಪಟ್ಟಿಲ್ಲ. ಯಾಕೆ? ಇದು ಭಾಸ್ಕರ ಮುಖ್ಯನವರ ಮಾತು. ಇದನ್ನು ಹೇಳುವಾಗ ಅರುಣೋಪನಿಷತ್ತು ಅರುಣ ಪ್ರಶ್ನೆ ಅಂತ ಹೇಳುವಾಗ ನಾನು ಏನ್ ಹೇಳಿ, ಅವರನ್ನ ಶಿಷ್ಯ ಅಂತ ಕರ್ಲಿಕ್ಕಾಗಲ್ಲ, ನನ್ನಿಂದ ಅವರು ಉಪದೇಶ ಪಡ್ಕೊಂಡಿಲ್ಲ. ಅಭಿಮಾನಿ ಅಂತ ಹೇಳ್ಬೋದಾ? ಹೇಳ್ಬೋದು. ನನ್ನ ಅಭಿಮಾನಿಯೊಬ್ರು ಅನಂತರಾಮು ಅಂತ, ಆತ ಒಬ್ಬ ಮಹಾ ಸಾಧಕ. ಆತ ಕೇಳಿದ್ರು ನನಗೆ, ಗುರುಜಿ ಅರುಣ ಪ್ರಶ್ನ ಅಥವಾ ಅರುಣೋಪನಿಷತ್ತು ಏನು ಅಂತ. ನಾನು ಅವರಿಗೆ ಅರುಣೋಪನಿಷತ್ತು ಕೂಡ ಶ್ರೀವಿದ್ಯಪ್ಪ ಅಂದಾಗ ಸ್ವಲ್ಪ ಆಶ್ಚರ್ಯಪಟ್ಟರು. ನಾನು ಹೇಳಿ 1 ವಾರ ಆಗಿಲ್ಲ ಅನ್ಸುತ್ತೆ. ಇವತ್ತು ನಾನು ಭಾಸ್ಕರ ಮಕ್ಕಿನ್ನವರ ಸೌಭಾಗ್ಯ ಭಾಸ್ಕರವನ್ನ ನಾನು ಮುಂದೆ ಇಡುವಾಗ ಬಂದ್ಬಿಡ್ತು ಅಷ್ಟೇ.
ಹೌದು. ದೇವಿಯ ನಾಮಗಳನ್ನ ಅಲ್ಲಿ ಹೇಳಲ್ಪಟ್ಟಿಲ್ಲ. ಇಲ್ಲಿ ನಾಮ ಅಂದ್ರೆ ಹೆಸರು ಅಷ್ಟ ಅಲ್ಲ. ನಾಮಗಳು ಎಂದ್ರೆ ದೇವತಾ ವಾಚಕ ಶಬ್ದಗಳು ಮತ್ತು ದೇವಿಯ ಮಂತ್ರಗಳು. ಇದನ್ನ ಸೌಂದರ್ಯ ಲಹರಿಯ 32ನೇ ಮಂತ್ರ, ನಾನು ಅದನ್ನು ಮಂತ್ರ ಅಂತ ಕರಿತೀನಿ. ಶಿವಶಕ್ತಿ ಕಾಮಹ ಅನ್ನೋದು ಅದನ್ನ ಸ್ಪಷ್ಟಪಡಿಸ್ತದೆ. ವಸಂತೆ ವರ್ಣಾಸ್ತೆ ತವ ಜನನಿ ನಾಮ ಭಯತಾಂ. ವರ್ಣಗಳೆಲ್ಲವೂ ನಿನ್ನ ಹೆಸರಿನ ಅವಯವಗಳಾಗಿವೆ. ಅಲ್ಲಿಗೆ ಶ್ರೀಚಕ್ರದ ರಹಸ್ಯ ವಿಚಾರ ಮತ್ತು ನಾಮಭಜದಿಂದ ಹೇಳುವ ಮಂತ್ರಗಳು ಇನ್ನೆಲ್ಲೂ ಸಿಗಲಾರದು. ಅಷ್ಟೇ. ಯತಿನ್ಯಾದಿ ದೇವತೆಗಳಿಂದ ರಚಿತ ಆಗಿರ್ತಕ್ಕಂಥ ಈ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಮಾತ್ರವೇ ಇಂತಹ ಅಪೂರ್ವವಾದ ವಿಚಾರ ಇರುವುದರಿಂದ ಇದಕ್ಕೆ ಬೇರೆ ಯಾವ ಕೃತಿಯೂ ಸಾಟಿಯಾಗಲಾರದು. ಇದು ಭಾಸ್ಕರ ರಾಯ ಮಕಿನ್ನವರ ವಿವರಣೆ ನಾನು ಹಾಗೇ ನಿಮ್ ಮುಂದೆ ಇಡ್ತಾ ಇದ್ದೇನೆ ಅಷ್ಟೆ. ಹಾಗಾಗಿ ಇಂತಹ ರಹಸ್ಯ ವಿಷಯಗಳನ್ನು ಒಳಗೊಂಡಂತಹ ಕೃತಿಯನ್ನು ರಚಿಸಲು ವಶಿನ್ಯಾದಿ ವಾಗ್ದೇವತೆಯರು ಮಾತ್ರವೇ ಸಮರ್ಥರು. ಹಾಗಾಗಿ ಶ್ರೀಮಾತೆ ಲಲಿತಾ ಮಹಾತ್ರಿಪುರ ಸುಂದರಿ ಅವರಿಗೆ ಇದರ ರಚನೆಗೆ ಆಜ್ಞಾಪಿಸಿದಳು ಎನ್ನುವ ಅಭಿಪ್ರಾಯವನ್ನ ಈ ಶ್ಲೋಕದಲ್ಲಿ ಇದೆ ಅನ್ನೋದನ್ನ ಭಾಸ್ಕರ ರಾಯ ಮಕಿನ್ನವರು ಹೇಳ್ತಾರೆ. ಏನೇ ಇದ್ರು ನಾವು ಗಮನಿಸಬೇಕಾದ್ದೇನಪ್ಪ ಅಂದ್ರೆ, ಶ್ರೀಚಕ್ರದ ರಹಸ್ಯ ಅಂದ್ರೆ ಶ್ರೀವಿದ್ಯೆಯ ರಹಸ್ಯವೇ ಲಲಿತಾ ಸಹಸ್ರನಾಮಗಳಲ್ಲಿ ಅಡಗಿದೆ. ಇದನ್ನ ಮತ್ತೆ ಮತ್ತೆ ಭಾಸ್ಕರ ರಾಯ ಮಕಿನ್ನವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಷ್ಟೇ. ಸೊ ಲಲಿತಾ ಸಹಸ್ರನಾಮ ಸ್ತೋತ್ರವು ಕೇವಲ ಆ ತಾಯಿಯನ್ನು ಕುರಿತು ಅಥವಾ ಆಕೆಯನ್ನ ಸ್ತೋತ್ರ ಮಾಡ್ತಾ ಹೇಳಿರ್ತಕ್ಕಂಥ ಬರೀ 1000 ನಾಮಗಳಲ್ಲ. ಮಿಕ್ಕೆಲ್ಲ ಸಹಸ್ರನಾಮಗಳು ಕೂಡ ಆ ದೇವತೆಯನ್ನ, ಆ ದೇವಿಯನ್ನ ಕುರಿತು ಸ್ತೋತ್ರ ಮಾಡಿರ್ತಕ್ಕಂಥ ನಾಮಗಳಾಗ್ಬೋದೇ ಹೊರತು ರಹಸ್ಯವನ್ನ ಹೇಳ್ತಕ್ಕಂಥ ನಾಮಗಳಲ್ಲ. ಇದು ಮಾತ್ರವೇ ಅನ್ನುವುದನ್ನು ನಾನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಭಾಸ್ಕರ ಮಕಿನ್ನವರಿಗೆ ಗೌರವಪೂರ್ವಕವಾಗಿ ಪ್ರಣಾಮಗಳನ್ನ ಅರ್ಪಿಸಿ ನಾನು ನಿಮ್ಮ ಮುಂದೆ ಇದನ್ನು ಹೇಳ್ತಾ ಇದ್ದೇನೆ. ಕುರುದ್ವಮಂಕಿತಂ ಸ್ತೋತ್ರಂ ಮಮ ನಾಮ ಸಹಸ್ರಕೈಃ ಏನ ಭಕ್ತಿ ಸ್ತುತಯಾ ಮೇ ಸದ್ಯ ಪ್ರೀತಿ ಪರಾಭವೆ. ಇದು ಹಯಗ್ರೀವರು ಹೇಳ್ತಾ ಇರೋದು. ಅದು ತಾಯಿ ಹೇಳಿದ್ದನ್ನ ಅವರು ಹಾಗೆ ಹೇಳ್ತಿದ್ದಾರೆ. ಯಾವುದರಿಂದ ಭಕ್ತರು ನನ್ನನ್ನ ಸ್ತುತಿ ಮಾಡಿದರೆ ನನಗೆ ಕೂಡಲೇ ಪರಮ ಪ್ರೀತಿ ಉಂಟಾಗ್ತದೋ ಅಂತಹ ನನ್ನ ಸಹಸ್ರನಾಮಗಳಿಂದ ಅಂಕಿತವಾದ ಪ್ರಸನ್ನ ಸ್ತೋತ್ರವನ್ನು ರಚಿಸ್ರಿ. ಅಂಕಿತವಾದ ಕೃದ್ವಮಂಕಿತಂ ಸ್ತೋತ್ರಂ, ಅದರ ಅಂಕಿತ ಆಗ್ಬೇಕು ಅಂದ್ರೆ ನನ್ನ 1000 ನಾಮಗಳಿಂದ ಕೂಡಿದ ಸ್ತೋತ್ರವನ್ನು ರಚಿಸ್ರಿ. ಆ ಸ್ತೋತ್ರದಲ್ಲಿ ನನ್ನ ನಾಮವು ಅಂಕಿತವಾಗಿರಲಿ. ಅಂಕಿತ ಅಂದ್ರೆ ಕೊನೆಯ ಶ್ಲೋಕದಲ್ಲಿ ಹೆಸರನ್ನ ಉಲ್ಲೇಖ ಮಾಡೋದಕ್ಕೆ ಅಂಕಿತ ಅಂತ. ಆದ್ರಿಂದ ದೇವಿಗೆ ಸಹಸ್ರಾರು ನಾಮಗಳಿದ್ದರೂ ಸಹ ಆಕೆಗೆ ಇಷ್ಟವಾದ ಲಲಿತಾಂಬಿಕಾ ಅನ್ನುವ ಹೆಸರನ್ನ ಸಹಸ್ರನಾಮದ ಕೊನೆಯಲ್ಲಿ ಉಲ್ಲೇಖಿಸಲಾಗಿದೆ. ಕೊನೆಯ ನಾಮವನ್ನು ಅವಲಂಬಿಸಿ ಹೆಸರು ಕ್ರಮ ಇರೋದ್ರಿಂದ ಲಲಿತಾ ಸಹಸ್ರನಾಮ ಸ್ತೋತ್ರ ಅಂತಲೇ ಅದು ಪ್ರಸಿದ್ಧವಾಯಿತು. ಯಾಕೆಂದ್ರೆ ಶ್ರೀ ಮಾತಾ ಶುರುವಾಗುತ್ತೆ, ಲಲಿತಾಂಬಿಕಾ
ಅನ್ನೋದ್ರಲ್ಲಿ ಅದು ಮುಕ್ತಾಯದಿಂದ ಅದು ಅಂಕಿತ. ಲಲಿತಾಂಬಿಕಾ ಅನ್ನೋದು ಆ ಸ್ತೋತ್ರಕ್ಕೆ ಅಂಕಿತವಾಗಿದೆ. ಹಾಗಾಗಿ ಅದನ್ನ ಲಲಿತಾ ಸಹಸ್ರನಾಮ ಸ್ತೋತ್ರವೇ ಅಂತ ಹೇಳಲಿಕ್ಕೆ ಅದು ಕಾರಣ ಅನ್ನೋದನ್ನು ಕೂಡ ಹೇಳ್ತಾರೆ. ಮತ್ತೆ ಹಾಗೆ ಹೇಳ್ತಾರೆ, ಇತ್ಯಾಜ್ಞಪ್ತ ವಚೋ ದೇವ್ಯೋ ದೇವ್ಯಾ ಶ್ರೀ ಲಲಿತಾಂಬಯ ರಹಸ್ಯೈರ್ನಾಮ ವಿರ್ಧಿಭ್ಯೈ ಚಕ್ರು ಸ್ತೋತ್ರಮನುತ್ತಮಂ. ಹೀಗೆ ಲಲಿತಾದೇವಿಯಿಂದ ಶ್ರೀಮಾತೆಯಿಂದ ಆಜ್ಞಾಪಿಸಲ್ಪಟ್ಟಂಥ ವಶಿನ್ಯಾದಿ ವಾಗ್ದೇವತೆಯರು ಅತ್ಯಂತ ದಿವ್ಯವೂ ಅತ್ಯಂತ ರಹಸ್ಯವೂ ಆದ ನಾಮಗಳಿಂದ ಕೂಡಿದಂಥ ಈ ಅನುಪಮವಾದ ಅಪರೂಪವಾದ ಅತಿ ರಹಸ್ಯವಾದ ಸ್ತೋತ್ರವನ್ನ ರಚನೆ ಮಾಡಿದ್ರು. ರಹಸ್ಯ ನಾಮ ಸಾಹಸ್ರಂ ಇತಿ ತದ್ವಿಶ್ರುತಂ ಪರಂ ಕಥಕ್ ಕದಾಚಿತ್ ಸದಸಿ ಸ್ಥಿತ್ವಾ ಸಿಂಹಾಸನೆ ಅಂಬಿಕಾ. ಅದರಿಂದ ಇದು ರಹಸ್ಯವಾದ ಸಹಸ್ರನಾಮ ಅಂತ ಪ್ರಸಿದ್ಧವಾಗಿದೆ. ಅದಕ್ಕೆ ಹೇಳ್ತಾರೆ ಮುಂದಕ್ಕೆ ಮುಂದೆ ಇನ್ನೊಂದು ಸ್ತೋತ್ರ ಶ್ಲೋಕ ಬಂದಾಗ ಹೇಳ್ತಾರೆ, ಅದೊಂದ್ಸಲ ಸಭೆಯಲ್ಲಿ ತಾಯಿ ಸಿಂಹಾಸನ ಕೂತ್ಕೊಂಡು ತತ ಕದಾಚಿತ್ ಸ್ಥಿತ್ವಾ ಸಿಂಹಾಸನೇಂಬಿಕಾ ಕೂತ್ಕೊಂಡು ಹೇಳ್ತಾಳಂತೆ, ಸ್ವಸೇವಾವಸರಂ ಪ್ರಾದಾತ್ ಸರ್ವೇಷಾಂ ಕುಂಭ ಸಂಭವ ಸೇವಾರ್ಥಮಾಗತಸ್ತತ್ರ ಬ್ರಹ್ಮಾಣಿ ಬ್ರಹ್ಮಕೋಟಯಃ. ಆಗ ಸೇವೆಗೆ ಎಲ್ಲರೂ ಬರ್ತಾರಂತೆ. ದೇವಿಯ ಸೇವೆಗಾಗಿ ಅನೇಕ ಕೋಟಿ ಬ್ರಹ್ಮರು ಬ್ರಹ್ಮಣಿಯರು ಒಳಗೆ ಬರ್ತಾರೆ. ಇಲ್ಲಿ ಬ್ರಹ್ಮರು ಅಂದ್ರೆ ಚತುರ್ಮುಖರು, ಬ್ರಹ್ಮಾಣಿಯರು ಅಂದ್ರೆ ಶಾರದೆಯರು. ಅವರಿಂದ ಕೂಡಿದ ಕೋಟಿ ಬ್ರಹ್ಮರು ಅನ್ನುವ ಪ್ರಾಯವನ್ನ ಹೇಳಬೇಕಷ್ಟೆ. ಸೇವಾರ್ಥಮಾಗತಸ್ತತ್ರ ಬ್ರಹ್ಮಾಣಿ ಬ್ರಹ್ಮಕೋಟಯ ಅಲ್ಲಿ ಬರ್ತಾರೆ. ಮುಂದೆ ನೋಡೋಣ. ಲಕ್ಷ್ಮೀನಾರಾಯಣಾಂಚ ಕೋಟಯಃ ಸಮಾಗತಾಃ ಗೌರೀ ಕೋಟಿ ಸಮೀತಾನಾಂ ರುದ್ರಾಣಾಮಪಿ ಕೋಟಯಃ. ಅಷ್ಟಂತೆ ಕೋಟಿ ಕೋಟಿ ಸಂಖ್ಯೆಯ ಲಕ್ಷ್ಮಿಯರು, ನಾರಾಯಣರು, ಗೌರಿಯರು, ರುದ್ರರು ಎಲ್ಲ ಹೇಳ್ತಾರೆ. ಏನಿದು ಕೋಟಿ ಸಂಖ್ಯೆ? ಇವರೆಲ್ಲ ಎಲ್ಲಿದ್ರು? ಅದಕ್ಕೆ ಭಾಸ್ಕರ ರಾಯ ಮುಖಿನವರು ವಿವರಣೆ ಕೊಡ್ತಾ ಹೋಗ್ತಾರೆ. ನಾವಿರುವ ಈ ಬ್ರಹ್ಮಾಂಡದಂತೆ ಅಂದ್ರೆ ಬರೀ ಭೂಮಿಯಲ್ಲ, ಇಡೀ ಭೂಮಂಡಲವಲ್ಲ, ಇಡೀ ಅಂತರಿಕ್ಷವು ಸೇರಿಕೊಂಡು ಎಲ್ಲವೂ ಸೇರಿಕೊಂಡು ಸೂರ್ಯ ಚಂದ್ರ ಎಲ್ಲ ಸೇರಿ ಒಂದು ಬ್ರಹ್ಮಾಂಡ, ಗ್ರಹ ಮಂಡಲ ಎಲ್ಲವೂ ಸೇರಿ ಒಂದು ಬ್ರಹ್ಮಾಂಡ. ಅಂತದ್ದು ಇನ್ನೂ ಅನೇಕ ಬ್ರಹ್ಮಾಂಡಗಳಿದೆ ಅನ್ನುವುದು ನಮ್ಮ ನಂಬಿಕೆ ಆಗಿದೆ. ಅದಕ್ಕೆ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅಂತ ಹೇಳಿ ಈ ಬ್ರಹ್ಮಾಂಡ ಅಂತ ಹೇಳ್ತಿಲ್ಲ, ಒಂದು ಬ್ರಹ್ಮಾಂಡ ಅಂತ ನೋಡ್ಬೇಕಾಗಿರೋದು. ಅನೇಕ ಕೋಟಿ ಬ್ರಹ್ಮಾಂಡ ಇಲ್ಲಿ ಕೋಟಿ ಅಂತ ಅದಕ್ಕದ್ದಿಲ್ಲವ ಇನ್ನೊಂದು ಅದಕ್ಕೆ ಅನೇಕವಾದ ಮುಖ್ಯ ಬ್ರಹ್ಮಾಂಡಗಳು ಓದಬೇಕಾದ್ರೆ ಅರ್ಥ ಆಗುತ್ತದೆ. ಆದ್ರೆ ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಕೂಡ ಅದರ ಸೃಷ್ಟಿ ಸ್ಥಿತಿ ಲಯಗಳಿಗಾಗಿ ಅನೇಕ ಬ್ರಹ್ಮರು ವಿಷ್ಣು ರುದ್ರರು ಇದ್ದಾರೆ ಅಂತ. ಹೌದು, ಒಂದೊಂದು ಬ್ರಹ್ಮಾಂಡದ ಸೃಷ್ಟಿಗೆ ಒಬ್ಬೊಬ್ಬರ ಬ್ರಹ್ಮ ವಿಷ್ಣು ಮಹೇಶ್ವರರು ಬೇಕಲ್ವಾ, ರುದ್ರರು ಬೇಕು. ಹಾಗಾಗಿ ಅವರ ಪತ್ನಿಯರಂತ ಸರಸ್ವತಿ, ಲಕ್ಷ್ಮಿ, ಅನೇಕ ಗೌರಿಯರು ಕೂಡ ಇರ್ತಾರೆ. ಅವರೆಲ್ಲರೂ ಅಲ್ಲಿ ಬಂದಿದ್ರು ಅಂತ ಹೇಳಿದ್ರಿಂದ ಅವರೆಲ್ಲರಿಗೂ ತಾಯಿಯಾದ ಒಡತಿಯಾದ ಶ್ರೀಮಾತೆ ಲಲಿತಾ ಮಹಾತ್ರಿಪುರ ಸುಂದರಿಯೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಿಗೂ ಅಧೀಶ್ವರಿಯಾಗಿದ್ದಾಳೆ ಅಂತ ಹೇಳಿದಂಗಾಯ್ತು.
ಮುಂದುವರಿತಾರೆ. ಮಂತಿಣಿ ದಂಡಿನಿ ಮುಖ್ಯಾಃ ಸೇವಾರ್ಥಂ ಯಾಃ ಸಮಾಗತಾಃ ಶಕ್ತಯೋ ವಿವಿಧಾಕಾರಾಃ ತಾಸಾಂ ಸಾಂಖ್ಯಾನ ವಿದ್ಯತೆ. ಇವರೆಲ್ಲ ಬಂದಾಯ್ತು. ಅನೇಕ ಕೋಟಿ ಬ್ರಹ್ಮಾಂಡಗಳಿಗೆ ಕಾರಣದಂತ ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರರು ಅವರ ಪತ್ನಿಯರು ಬಂದ ಕೋಟಿ ಕೋಟಿ ಬಂದಾಯ್ತು. ಇನ್ನು ಅವ್ರ ಜೊತೆಗೆ ಮಂತ್ರಿಣಿ ದಂಡಿನಿಯರು ಕೂಡ, ಜೊತೆಗೆ ವಿವಿಧಾಕಾರದ ಶಕ್ತಿಯರ ಸಂಖ್ಯೆಗೆ ಮಿತಿಯೇ ಇಲ್ವಂತೆ, ಅವರೆಲ್ಲ ಬಂದರು. ವಿವಿಧಾಕಾರ ಶಕ್ತಿಯರು ಹೇಳಿದ್ದನ್ನ, ವಿವಿಧಾಕಾರ ಶಕ್ತಿಯರು ಅಂದ್ರೆ ಯಾರಪ್ಪ? ಮಂತಿಣಿ ದಂಡಿನಿಯರೇ ಸಹಿತ ಮೊದಲಾದ ವಿವಿಧ ಆಕಾರದ ಶಕ್ತಿಯರು, ಅವರ ಸಂಖ್ಯೆಗೆ ಮಿತಿಯೇ ಇರುವುದು ಅಂತ ಹೇಳ್ಬಿಟ್ರಲ್ಲ ಅವರು ಅಯ್ಯಗ್ರೀವರು. ಅಷ್ಟು ಸುಲಭವೇ? ಅವ್ರು ಸುಮ್ಮನೆ ಹೇಳಿದ್ರೆ ಇಲ್ಲ. ವಿವರಣೆ ಕೊಡ್ಬೇಕಾದ್ರೆ ಭಾಸ್ಕರ ರಾಯ್ ಮುಖಂಡರು ಹೇಳ್ತಾರೆ, ಅದಕ್ಕೆ ಅವರು ನೇರವಾಗಿ ಹೇಳಲ್ಲ, ರುದ್ರಯಾಮಳವನ್ನ ಅವರು ಉಲ್ಲೇಖಿಸ್ತಾರೆ. ವಿವಿಧಾಕಾರದ ಶಕ್ತಿಯರು ಅಂತ ಹೇಳಿದ್ದನ್ನ ರುದ್ರಯಾಮಳ ಹೀಗೆ ಹೇಳಿದ್ಯಪ್ಪ ಅಂತ ಭಾಸ್ಕರ ಮುಖಂಡ ಹೇಳ್ತಾರೆ. ಯಾರದು? ಪರಾಶಕ್ತಿ, ಆದಿಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಬಲಾಶಕ್ತಿ, ಬಾಲಾಶಕ್ತಿ, ಅನ್ನಪೂರ್ಣ, ಬಗಲ, ತಾರ, ವಾಗ್ವಾದಿನಿ, ಅವಳನ್ನ ಪರ ಅಂತ ಕರೀತಾರೆ. ಗಾಯತ್ರಿ, ಸಾವಿತ್ರಿ, ಸಿದ್ಧಲಕ್ಷ್ಮಿ, ಸ್ವಯಂವರ, ನಕುಲಿ, ತುರಗಾರೂಢ ಅಥವಾ ಅಶ್ವಾರೂಢ ಅಂತ ಕರೀತಾರೆ ಅವಳನ್ನ. ಕುರುಕುಲ್ಲ, ರೇಣುಕಾ, ಸಂಪತ್ಕರಿ, ಸಾಮ್ರಾಜ್ಯ ಲಕ್ಷ್ಮಿ, ಪದ್ಮಾವತಿ, ಶಿವ, ದುರ್ಗಾ, ಭದ್ರಾಕೃತಿ, ಕಾಳಿ, ಕಾಲರಾತ್ರಿ, ಸುಭದ್ರಿಕಾ, ಚಿನ್ನಮಸ್ತ, ಭದ್ರಕಾಳಿ, ಕಾಲಕಂಠಿ, ಸರಸ್ವತಿ, ಇನ್ನೂ ಹಲವರನ್ನ ಹೇಳಿ ಇನ್ನೂ ಅಸಂಖ್ಯ ಶಕ್ತಿಯರು ಅನ್ನುವುದನ್ನ ರುದ್ರಯಾಮಳ ಹೇಳುವುದನ್ನ ಭಾಸ್ಕರ ರಾಯ ಮಖಿನ್ನವರು ಈ ಶ್ಲೋಕಕ್ಕೆ ವಿವರಣೆ ಕೊಡುವಾಗ ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಶಕ್ತಿಯರ ಜೊತೆಗೆ ಅಂತರ್ಗತರಾದಂಥ ಉಪಶಕ್ತಿಯರು ಇನ್ನಷ್ಟು. ಆ ಶಕ್ತಿಯರನ್ನ ಅಸಂಖ್ಯರು ಹೇಳಿ, ಆ ಅಸಂಖ್ಯರಲ್ಲಿ ಕೆಲವನ್ನು ಮಾತ್ರ ಇಲ್ಲಿ ಭಾಸ್ಕರ ಮಖಿನ್ನವರು ರುದ್ರಯಾಮಳವನ್ನ ಉಲ್ಲೇಖಿಸ್ತಾ ನಮ್ಮ ಮುಂದೆ ಇಟ್ಟಿದ್ದಾರೆ. ದಿವ್ಯೌಘ ಮಾನವೌಘಾಶ್ಚ ಸಿದ್ಧೌಘಾಶ್ಚ ಸಮಾಗತಾಃ ತತ್ರ ಶ್ರೀ ಲಲಿತಾ ದೇವಿ ಸರ್ವೇಷಾಂ ದರ್ಶನಂ ದದೌ. ಅಷ್ಟನಾ? ದಿವ್ಯೌಘ ದೇವತೆಗಳ ಸಮೂಹಗಳು, ಮಾನವೌಘ ಮಾನವರ ಸಮೂಹಗಳು, ಸಿದ್ಧೌಘ ಸಿದ್ಧರ ಸಮೂಹಗಳು ಅಲ್ಲಿ ಬಂದು ಸೇರಿದ್ರು. ಲಲಿತಾದೇವಿ ಅವರೆಲ್ಲರಿಗೂ ದರ್ಶನ ನೀಡಿದ್ಲು. ಇಲ್ಲಿ ವಾಗ್ದೇವತೆಯರಿಗೆ ಆಜ್ಞೆ ಮಾಡಿದ ಮೇಲೆ ಏನಾಯ್ತು ಅನ್ನೋದನ್ನ ಹೇಳ್ತಿದ್ದಾರೆ ಪೂರ್ವ ಭಾಗದಲ್ಲಿ. ರುದ್ರಯಾಮಳ ಹೇಳುವಂತೆ ಅನೇಕ ಕೋಟಿ ದಿಕ್ಪಾಲಕರು, ಅನೇಕ ಕೋಟಿ ಇಂದ್ರರು, ವಿಶ್ವಾಮಿತ್ರ ಸಪ್ತರ್ಷಿಗಳು, ನಾರದಾದಿ ದೇವರ್ಷಿಗಳು, ಸನಕಾದಿ ಯೋಗಿಗಳು, ಗುರು ಪರಂಪರೆಯ ಗುರು, ಪರಮಗುರು, ಪರಮೇಷ್ಠಿ ಗುರು, ಪರಾತ್ಮಗರ ಗುರು, ಆಹಾ ಅವಳ ಸಿಂಹಾಸನಗಳಾಗಿದ್ದಾಳಪ್ಪ. ಇದೊಂದು ಶ್ರೀವಿದ್ಯಾ ಪೋಷಕ ಇದನ್ನು ಕಲ್ಪಿಸ್ಕೋಬೇಕು. ಅವಳು ಸಿಂಹಾಸನ ರೂಢಳಾಗಿದ್ದಾಳೆ. ವಶಿನ್ಯಾದಿ ವಾಗ್ದೇವತೆಗೆ ಹೇಳ್ತಾಳೆ, ನೀವು ಹೇಳಿ ಈಗ ಅಂತ. ಅವ್ರು ಸುಮ್ಮನೆ ಹೇಳ್ತಾರ? ಇವರೆಲ್ಲ ಬರ್ಬೇಕು ಆಸ್ಥಾನಕ್ಕೆ, ಇವರೆಲ್ಲ ಬರ್ತಿದ್ದಾರೆ. ಆ ಒಂದು ಕಲ್ಪನೆಗೆ ಸಾಕನ್ಸುತ್ತೆ ನಂಗೆ. ಅದೆಷ್ಟು ಅಮೋಘ ಅದ್ಭುತ ಅಂತ ಕಲ್ಪಿಸಿಕೊಳ್ಳಿಕ್ಕೆ ಮನದಾಳದಿಂದ, ಹೃದಯದಾಳದಿಂದ ಆ ದೇವಿಯನ್ನ ಸೇವಿಸುವ ಭಕ್ತರಿಗೆ ಅದು ಅರ್ಥ ಆಗ್ಬೋದು, ಆ ಅನುಭವ ಆಗ್ಬೋದು. ರುದ್ರಾಯಮ ಹೇಳ್ತಾರಂತೆ, ಅನೇಕ ಕೋಟಿ ದಿಕ್ಪಾಲಕರು, ಇಂದ್ರರು, ವಿಶ್ವಾಮಿತ್ರಾದಿ ಸಪ್ತರ್ಷಿಗಳು, ನಾರದಾದಿ ದೇವರ್ಷಿಗಳು, ಸನಕ ಸನಂದರರು ಯೋಗಿಗಳು. ಅಂದ್ರೆ
ಸಪ್ತರ್ಷಿ ದೇವರ್ಷಿ ಯೋಗಿಗಳ ಬಗ್ಗೆ ಇರೋ ವ್ಯತ್ಯಾಸವನ್ನು ಕೂಡ ಇಲ್ಲಿ ನಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಭಾಸ್ಕರ್ ರಾಯ್ ಬಕ್ಕಿನವರು. ಆಮೇಲೆ ಗುರು ಪರಂಪರೆಯ ಗುರುಗಳು, ಪರಮ ಗುರುಗಳು, ಪರತ್ಪರ ಗುರುಗಳು, ಎಲ್ಲ ಗುರುಗಳೊಂದಿಗೆ ಬೇರೆ ಬೇರೆ ಪರಂಪರೆಯ, ನೋಡಿ ಎಲ್ಲ ಪರಂಪರೆಯು ಒಂದೇ, ಬೇರೆ ಬೇರೆ ಪರಂಪರೆಯ ಅಸಂಖ್ಯ ಗುರುವರೇಣ್ಯರು ಅನೇಕ ಸಂಖ್ಯೆಯಲ್ಲಿ ಅಲ್ಲಿದ್ದಾರೆ. ಅಯ್ಯ ಆಸ್ಥಾನದಲ್ಲಿ ವಶಿನ್ಯಾದಿ ವಾಗ್ದೇವತೆಯರಿಗೆ ಆಜ್ಞೆ ಮಾಡಿದ್ದಾಳೆ, ಇವರೆಲ್ಲರೂ ಅಲ್ಲಿ ಬಂದು ನೆರೆದಿದ್ದಾರೆ. ಎಂಥ ಸುಂದರವಾದ ಚಿತ್ರಣ ಅದು. ತೇಷು ದೃಷ್ಟ್ಯೋಪವಿಷ್ಟೇಷು ಸ್ವೇ ಸ್ವೇ ಸ್ಥಾನೇ ಯಥಾ ಕ್ರಮಂ ತಸ್ಯ ಶ್ರೀ ಲಲಿತಾ ದೇವಿ ಕಟಾಕ್ಷೇಕ್ಷ ಪ್ರಚೋದಿತಾಃ ಉತ್ಥಾಯ ವಶಿನಿ ಮುಖ್ಯ ಬದ್ಧಾಂಜಲಿ ಪುಟಸ್ತದಾ ಅಸ್ತು ವನ್ನಾಮ ಸಾಹಸ್ರೈ ಸ್ವಕೃತೈರ್ ಲಲಿತಾಂಬಿಕಾಂ. ಇವರೆಲ್ಲ ಬಂದ್ರು, ತಾಯಿಯನ್ನು ನೋಡಿದ್ರು. ಅವರೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ಕುಳಿತುಕೊಂಡ್ರು. ಆ ಬಳಿಕ ಶ್ರೀಮಾತೆ ಲಲಿತಾದೇವಿಯ ಕಡೆಗಣ್ಣು ನೋಟ, ಕಡೆಗಣ್ಣಿನ ನೋಟದಿಂದಲೇ ವಶಿನಿ ವಾಗ್ದೇವತೆಯರು ಎದ್ದು ನಿಂತು ಹೇಳ್ತಾರೆ ಶಂಕರರು, ನಿನ್ನ ಕಡೆಗಣ್ಣಿನ ನೋಟ ಸಾಕ್ತಾಗಿದೆ ನನಗೆ. ಕಡೆಗಣ್ಣು ಕುಡಿಗಣ್ಣಿನ ನೋಟ ಸಿಕ್ಕಿಬಿಟ್ರೆ ನಾವು ಪಾವನಗಳಾಗ್ಬಿಡ್ತೇವೆ. ಆ ಕಡೆಗಣ್ಣಿನ ನೋಟದಿಂದಲೇ ಅವರಿಗೆ ಅರ್ಥ ಆಯಿತು, ತಾಯಿ ನಮಗೇನು ಆಜ್ಞೆ ಮಾಡ್ತಿದ್ದಾಳೆ ಅಂತ. ವಾಗ್ದೇವತೆಯರು ಎದ್ದು ನಿಂತುಕೊಂಡು ಅಂಜಲಿ ಬದ್ಧರಾಗಿ ಅವರು ರಚನೆ ಮಾಡಿದ ಸಹಸ್ರನಾಮಗಳಿಂದ ಆ ಲಲಿತಾ ದೇವಿಯನ್ನ ಸ್ತುತಿ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಕೃತ್ವಾಸ್ತವಂ ಪ್ರಸನ್ನಾಭೂತ್ ಲಲಿತಾ ಪರಮೇಶ್ವರಿ ತೇ ಸರ್ವೇ ವಿಸ್ಮಯಂ ಜಗ್ಮುಹುಯೇ ತತ್ರ ಸದಸ್ಥಿತಾ. ಆ ಸ್ತೋತ್ರವನ್ನು ಕೇಳಿ ಶ್ರೀಮಾತೆ ಲಲಿತಾ ಮಹಾತ್ರಿಪುರ ಸುಂದರಿ ಪ್ರಸನ್ನಳಾಗ್ತಾಳೆ. ಅವಳು ಪ್ರಸನ್ನಳಾದ್ರೆ ಸಭೆಯಲ್ಲಿದ್ದವರೆಲ್ಲರಿಗೂ ವಿಸ್ಮಯ ಆಗತ್ತೆ. ನೋಡಿ, ದೇವಿ ಪ್ರಸನ್ನಳಾಗ್ತಾಳೆ, ಸಭೆಯಲ್ಲಿದ್ದವರು ವಿಸ್ಮಯಗೊಳ್ತಾರೆ. ಯಾಕಪ್ಪ? ಸಭೆಯಲ್ಲಿದ್ದವರು ವಿಸ್ಮಯಗೊಳ್ಳಿಕ್ಕೆ ಏನಾಗಿತ್ತು ಅದನ್ನ ಹೇಳ್ತಾರೆ ಭಾಸ್ಕರ್ ರಾಯ್ ಮಕ್ಕಿನವರು. ಯಾಕೆ? ಈ ಸ್ತೋತ್ರದ ಶಬ್ದ ಅರ್ಥಗಳಿರ್ತಕ್ಕಂಥ ಅಲಂಕಾರ ಪುಷ್ಟಿ, ಶಬ್ದ ಸೌಂದರ್ಯ, ಇದೆಲ್ಲ ನನ್ನ ಮಾತಲ್ಲ, ಇದೆಲ್ಲವೂ ಕೂಡ ಭಾಸ್ಕರ ರಾಯ ಮಕಿನ್ನವರ ಅನಿಸಿಕೆಯನ್ನು ನಾನು ನಿಮ್ಮ ಮುಂದೆ ಹೇಳ್ತೇನೆ ಅಷ್ಟೇ. ಇದೆಲ್ಲ ಹೇಳಿಕ್ಕೆ ನಾನು ಅನ್ಕೋಬೇಡಿ, ನನಗೇನು ಬರಲ್ಲ. ಯಾಕೆ ವಿಸ್ಮಯಗೊಂಡ್ರು ಅವರೆಲ್ಲರೂ? ತಾಯಿ ಪ್ರಸನ್ನಳಾಗ್ಬಿಟ್ರು. ಹೌದು, ಒಳಗೆ ಸಂತೋಷ ಆಯ್ತು, ಪ್ರಸನ್ನಳಾಗ್ಬಿಟ್ರು. ಅಲ್ಲಿ ಸಭೆಯಲ್ಲಿ ಇದ್ದಂಥವರು ವಿಸ್ಮಯ ಆಯ್ತಂತೆ. ಯಾಕೆ ಅಂದ್ರೆ ಲಲಿತಾ ಸಹಸ್ರನಾಮದಲ್ಲಿ ಶಬ್ದ ಅರ್ಥಗಳಲ್ಲಿ ಅಲಂಕಾರ ತುಂಬಿ ತುಳುಕ್ತಾ ಇದೆ. ಅಲ್ಲಿ ಶಬ್ದ ಸೌಂದರ್ಯ ಇದೆ, ತತ್ವ ಭೂಯಿಷ್ಠತೆ ಇದೆ, ಅದು ದೋಷರಾಹಿತ್ಯವಾಗಿದೆ, ಅನಗತ್ಯವಾದ ಶಬ್ದ ಪ್ರಯೋಗ ಅಭಾವ, ಇದೆಲ್ಲವೂ ಇದರ ಸೊಬಗನ್ನ ಹೆಚ್ಚಿಸಿಬಿಟ್ಟಿದೆ. ಇಲ್ಲಿ ಅವರು ಕಂಪೇರ್ ಮಾಡ್ತಾರೆ ಹಲವು ಕಡೆ. ಅದನ್ನ ವಿಷ್ಣು ಸಹಸ್ರನಾಮಗಳನ್ನ ಇಲ್ಲಿ ಅವರು ಹೋಲಿಸ್ತಾ ಅನಗತ್ಯ ಶಬ್ದ ಪ್ರಯೋಗಗಳು ಅಲ್ಲಿ ಬರ್ತವಂತೆ. ಹಲವಾರು ಕಡೆ ಚ ಕರವನ್ನ ಅನವಶ್ಯ ಬೆಳೆಸಲಾಗಿದೆಯಂತೆ. ಅನೇಕ ನಾಮಗಳು, ಶಬ್ದಗಳು ಪುನರುಕ್ತವಾಗಿವೆ ಅಂತೆ ಹಲವಾರು ಸಹಸ್ರನಾಮಗಳಲ್ಲಿ. ಕೆಲವು ಶಬ್ದಗಳಂತೂ ಅನೇಕ ಆವೃತ್ತಿಗಳನ್ನ ಒಳಗೊಂಡಿದೆ. ಇದೆಲ್ಲವೂ ಭಾಸ್ಕರ ಮಕ್ಕಿನ ಮಾತು.
ಆದರೂ ಕೂಡ ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನು ಬರೆದಂತ ಭಗವತ್ಪಾದರು ಇವುಗಳಿಗೆ ಅರ್ಥ ಭೇದವನ್ನ ವರ್ಣಿಸಿ ಅವು ಪ್ರತ್ಯೇಕ ನಾಮಗಳು ಅನ್ನೋದಕ್ಕೆ ಪುಷ್ಟಿಯನ್ನು ನೀಡಿದ್ದಾರಂತೆ. ನಾನು ಅದನ್ನ ಬಗ್ಗೆ ಇಲ್ಲಿ ವಿವರಣೆ ಕೊಡಲಿಕ್ಕಿಲ್ಲ. ನಾಮ ಒಂದೇ ಆದರೂ ಅದಕ್ಕೆ ಬೇರೆ ಅರ್ಥಗಳನ್ನು ಕಲ್ಪಿಸಿ ಶಂಕರ ಭಗವತ್ಪಾದರು ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ. ಆದರೆ ಈ ಸಹಸ್ರನಾಮದಲ್ಲಿ ಈ ರೀತಿಯ ಯಾವ ದೋಷಗಳು ಇಲ್ಲ. ಅಷ್ಟಲ್ಲದೆ ಇಲ್ಲಿ ಗುರುಮುಖದಿಂದಲೇ ತಿಳಿಯಬೇಕಾದಂತ ಚಕ್ರ ರಹಸ್ಯ ಮತ್ತು ಮಂತ್ರ ರಹಸ್ಯಗಳು ಸೇರಿಕೊಂಡಿರೋದು ಅತ್ಯಂತ ಚಮತ್ಕಾರವಾಗಿದೆ. ಇವೆಲ್ಲವೂ ಕಾರಣ ಅಲ್ಲಿದ್ದವರೆಲ್ಲ ವಿಸ್ಮಯಕ್ಕೆ ಒಳಗಾಗಿದೆ. ಇವರೆಲ್ಲ ವಿಸ್ಮಯಕ್ಕೆ ಇದು ಕಾರಣ ಆಗಿದೆ. ಇವರೆಲ್ಲ ವಿಸ್ಮಯಕ್ಕೆ ಇದು ಕಾರಣವಾಗಿದೆ. ನನಗಿನ್ನ ಇವತ್ತಿಗೆ ನಿಲ್ಲಿಸ್ತಾನೆ. 40 ಸ್ತೋತ್ರಗಳಾಯ್ತು. ವಶಿನ್ಯಾದಿ ವಾಗ್ದೇವತೆಗೆ ಆಕೆ ಅಪ್ಪಣೆ ಕೊಟ್ಲು. ತಾನು ಸಿಂಹಾಸನ ರೂಢಲಾಗ್ಬಿಟ್ಲು. ವಾಗ್ದೇವತೆಯರು ಇನ್ನೇನು ಲಲಿತಾ ಸಹಸ್ರನಾಮವನ್ನ ಆರಂಭ ಮಾಡ್ಬೇಕು. ಎಲ್ರೂ ಬಂದು ಸೇರ್ಕೊಂಡ್ರು. ಅನೇಕ ಕೋಟಿ ಬ್ರಹ್ಮರು, ವಿಷ್ಣುಗಳು, ರುದ್ರರು, ಹಲವಾರು ಶಕ್ತಿಗಳು ಎಲ್ಲ ಬಂದಾಗ ದೇವತೆಯರು ಸಹಸ್ರನಾಮವನ್ನ ಹೇಳಿಬಿಟ್ರು. ಈ ಪ್ರಸನ್ನಳಾಗ್ಬಿಟ್ಲು. ಆದ್ರೆ ಅಲ್ಲಿದ್ದವರು ಎಲ್ಲರಿಗೂ ವಿಸ್ಮಯ ಆಯ್ತು. ವಿಸ್ಮಯ ಯಾಕೆ ಅಂತ ಭಾಸ್ಕರ್ ಮತ್ತಿನ ಹೇಳಿದ್ರು. ಇದನ್ನ ನಮ್ಮ ಮುಂದೆ ಹಂಚಿಕೊಂಡಿದ್ದೇವೆ. ನಾವೆಲ್ಲರೂ ಕೂಡ ವಿಸ್ಮಯವನ್ನು ನಮಗೆ ಅರ್ಥ ಮಾಡಬೇಕು. ಅಲ್ಲಿರುವ ಶ್ರೀಚಕ್ರ ರಹಸ್ಯ ಮತ್ತು ಮಂತ್ರ ರಹಸ್ಯ ನಮಗೆ ಅರ್ಥ ಆಗಬೇಕು. ಅದರಲ್ಲೂ ಶ್ರೀ ವಿದ್ಯಾೋಪಾಸಕರಿಗೆ ಅರ್ಥವಾಗಲೇಬೇಕು. ಬೇರೆಯವರಿಗೆ ಅದು ಆ ತಾಯಿಯ 1000 ನಾಮಗಳಾಗಿ ಅವರು ಅವಳನ್ನ ಹೊಗಳಿ ಹಾಡಲಿ, ತಪ್ಪಿಲ್ಲ, ಹಾಗೆ ಮಾಡ್ಬೇಕು ಅವರು. ಆದರೆ ಶ್ರೀ ವಿದ್ಯಾ ಉಪಾಸಕರು ಜಪ ನಂತರ ಲಲಿತಾ ಸಹಸ್ರನಾಮವನ್ನ ಹೇಳಬೇಕು ಅಂತ ಏನು ಹಯಗ್ರೀವರು ಅಪ್ಪಣೆ ಕೊಡಿಸಿದ್ದಾರೆ. ಹಾಗೆ ಹೇಳುವಾಗ ಲಲಿತಾ ಸಹಸ್ರನಾಮದ ರಹಸ್ಯವನ್ನ, ಶ್ರೀಚಕ್ರ ರಹಸ್ಯವನ್ನ, ಶ್ರೀ ಮಂತ್ರದ ರಹಸ್ಯವನ್ನ ಅರ್ಥಿಕೊಳ್ಳುವುದು ಶ್ರೀ ವಿದ್ಯಾ ಉಪಾಸಕರಿಗೆ ಅದು ಅವಶ್ಯ. ಆ ರಹಸ್ಯವನ್ನ ಹೇಳಿಕೊಡಬೇಕಾದದ್ದು ಯಾರಿಗೆ ಅಧಿಕಾರವಿದೆಯೋ ಅಂಥವರಿಗೆ ಹೇಳಿಕೊಡಬೇಕಾದ್ದು ಗುರುವಿನ ಕರ್ತವ್ಯ ಕೂಡ. ಹಾಗಾಗಿ ಲಲಿತಾ ಸಹಸ್ರನಾಮ ಶ್ರೀಚಕ್ರ ರಹಸ್ಯವನ್ನ, ಮಂತ್ರ ರಹಸ್ಯವನ್ನ ಒಳಗೊಂಡಿದ್ದು ಶ್ರೀ ವಿದ್ಯಾ ಉಪಾಸಕರಿಗೆ ಅತ್ಯವಶ್ಯಕವಾದದ್ದು. ಅಲ್ಲದವರಿಗೆ ಅತ್ಯುತ್ತಮವಾದ ದೇವಿಯನ್ನು ಪ್ರಸನ್ನಗೊಳಿಸ್ತಕ್ಕಂಥ ಒಂದು ಅದ್ಭುತ ಸಹಸ್ರನಾಮ ಹೇಳಿ ಇನ್ನೂ ಒಂದಷ್ಟು ನಾಮಗಳನ್ನು ಹಿಂದತ್ತಿರ್ಬೇಕಷ್ಟೇ. ಅದನ್ನ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಟ್ಟು ಪೂರ್ವಭಾಗ ಅಲ್ಲಿಗೆ ಸಂಪನ್ನಗೊಳ್ತದೆ ಅನ್ಕೊಂಡಿದ್ದೇನೆ. ಇಲ್ಲಿಗೆ ಇವತ್ತಿನ ವಿಡಿಯೋವನ್ನ ಸಂಪನ್ನಗೊಳಿಸ್ತಾ ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳ. ಶಾಂತಿ ಶಾಂತಿ ಶಾಂತಿ.